ಕೆಲಸದಾಕೆಯ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟ ಆಗಿದೆ, ತೀರ್ಪು ಪ್ರಕಟ ಆಗಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಗೊತ್ತಾಗುತ್ತೆ. ನಾಳೆಯಿಂದ ವಿಚಾರಣೆ ಆಗುತ್ತೆ. ಇಲ್ಲಿ ಆರೋಪಿ ಪ್ರಜ್ವಲ್ ಇದ್ದವನು ಈಗ ಅಪರಾಧಿ ಪ್ರಜ್ವಲ್ ಆಗಿದ್ದಾನೆ. ಸೊ ಇದು ಕೇವಲ ಒಂದು ಕೇಸ್ ಮಾತ್ರ ಅಲ್ಲ, ಇದರ ಬೆನ್ನಲ್ಲಿ ಅನೇಕ ಕೇಸ್ಗಳಿದ್ದಾವೆ. ಈ ಕೇಸ್ನ ತೀರ್ಪಿನ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಏನಾಗ್ಬೋದೋ ಏನು ಅಂತ ಸಾಕಷ್ಟು ಪರಿಣಾಮ ಬೀರುತ್ತೆ ಈ ತೀರ್ಪು. ಅದರಲ್ಲೂ ಜನಪ್ರತಿನಿಧಿಗಳಿಗೆ ಮೇನ್ಲಿ ದುಡ್ಡಿದೆ, ಅಧಿಕಾರ ಇದೆ, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಇರೋರಿಗೆ ಇದು ತಕ್ಕ ಪಾಠ. ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಭಾಳ ಪ್ರಭಾವಿತರು, ಹಣ ಅಧಿಕಾರ ಎಲ್ಲವೂ ಇದೆ, ಕೊಂಡ್ಕೊಂಡು ಬಿಡ್ತಾರೆ. ಶಿಕ್ಷೆ ಆಗುತ್ತೋ ಇಲ್ವೋ, ಇದನ್ನೆಲ್ಲ ಸಾಬೀತುಪಡಿಸೋದಕ್ಕಾಗುತ್ತೋ ಇಲ್ವೋ ಅಂತಿತ್ತು. ಆದರೆ ಸುಮಾರು 118 ಸಾಕ್ಷಿಗಳನ್ನು ಕಲೆ ಹಾಕಿದ್ರು. ಅಷ್ಟೂ ಸಾಕ್ಷಿಗಳ ವಿಚಾರಣೆ ಆಗಿದೆ ಕೋರ್ಟ್ನಲ್ಲಿ. ಸುದೀರ್ಘವಾದ 1800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಅದು ಅತ್ಯಂತ ಕಡಿಮೆ ಅವಧಿಯಲ್ಲಿ 2024ರಲ್ಲಾಗಿದ್ದು. ಈಗ 14 ತಿಂಗಳಲ್ಲಿ ಶಿಕ್ಷೆ ಪ್ರಕಟ ಆಗಿದೆ. ಹಾಗಾಗಿ SIT ತಂಡಕ್ಕೆ ಪ್ರಶಂಸೆ ವ್ಯಕ್ತಪಡಿಸಲೇಬೇಕು. ಈ ಕೇಸ್ನಲ್ಲಿ ವಾದ ಮಾಡಿದಂತಹ, ಸಂತ್ರಸ್ತೆಯ ಪರ ನಿಂತಹ ಇನ್ನು ವಕೀಲರು ದೇವರಾಜೇಗೌಡರು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಈ ಕೇಸನ್ನು ಇವರೇ ಸಾರ್ವಜನಿಕವಾಗಿ ಹೇಳಿದ್ದು, ಹೊರಗಡೆ ತಂದಿದ್ದು ಇವರೇ. ವಕೀಲರೇ ನಮಸ್ತೆ. ನಮಸ್ಕಾರ ಸರ್, ಏನು ಹೇಳ್ತೀರಿ? ಶಿಕ್ಷೆ ಪ್ರಕಟ ಆಗಿದೆ, ತೀರ್ಪು ಬಂದಿದೆ. ಏನು ಶಿಕ್ಷೆ ಅಂತ ನಾಳೆ ಹೇಳ್ತಾರೆ, ಶಿಕ್ಷೆಯ ಅವಧಿ ಏನು ಅಂತ ಹೇಳ್ತಾರೆ. ಬಟ್ ಇವತ್ತಿನವರೆಗೆ ಆರೋಪಿ ಅಂತ ಹೇಳ್ತಾ ಇದ್ವಿ, ಈಗ ಅಪರಾಧಿ ಆಗಿದ್ದಾರೆ. ಸರ್, ಒಂದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ 95% ಭಾಗ ಪ್ರಕರಣಗಳಲ್ಲಿ ಶೀಘ್ರವಾಗಿ ವಿಚಾರಣೆ ಆಗದೇನೆ ಅದು ಹಿಡಿದಿರುವಂತಹ ಪ್ರಕರಣಗಳು ಇವತ್ತು 95 ಭಾಗ ಇದೆ. ಹಾಗಾಗಿ ಸುಮಾರು ಯಾವುದೇ ಒಂದು ಮರ್ಡರ್ ಕೇಸ್ ಆಗಿರ್ಬೋದು, ರೇಪ್ ಕೇಸ್ ಆಗಿರ್ಬೋದು, ಈ ತರ ಒಂದು ಬಹಳ ಸೀರಿಯಸ್ ಇಶ್ಯೂಸ್ ಇದ್ದಾಗ ಇಂಥ ಕೇಸ್ಗಳು ತೀರ್ಪು ಬರೋದು ಮಿನಿಮಮ್ 5 ರಿಂದ 10 ವರ್ಷ ಆಗ್ತದೆ. ಆದ್ರೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಕೇವಲ ಚಾರ್ಜ್ ಶೀಟ್ ಆಗಿ ವಿತಿನ್ 6 ಮಂತ್ ಅಲ್ಲಿ ತೀರ್ಪು ಪ್ರಕಟ ಆಗಿದೆ ಅಂತ ಅಂದ್ರೆ ನಾವು ನ್ಯಾಯಾಂಗಕ್ಕೆ ನಾವು ತುಂಬಾ ಗೌರವವನ್ನು ಕೊಡಬೇಕಾಗ್ತದೆ, ನಾವು ಪ್ರಶಂಸೆ ಮಾಡ್ಬೇಕಾಗ್ತದೆ. ಅಲ್ಲಿ ಅದು ನಾನು ಮೊದಲನೇದಾಗಿ ಈ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ನಾನು. ಎರಡನೇದೇನು ಅಂತ ಅಂದ್ರೆ ಅವು ಯಾವ ಮಟ್ಟದ ಆತನಿಗೆ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನೋ ಪ್ರಶ್ನೆ ಅಂತ ಅಲ್ಲ. ಈ ದೇಶದ ರಾಜಕಾರಣಿಗಳು, ಹಣ ಇರೋಂಥವ್ರು, ಅಧಿಕಾರ ಇರೋಂಥವ್ರಿಗೆ ನ್ಯಾಯಾಂಗವನ್ನು ಕೊಂಡ್ಕೊಳ್ಳಕ್ ಸಾಧ್ಯ ಇಲ್ಲ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣನ ಕೇಸು ಸ್ಪಷ್ಟ ಉದಾಹರಣೆ ಆಗಿದೆ ಇದು. ಖಂಡಿತ. ಸೊ ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ಈ ರಾಜಕಾರಣಿಗಳು, ಹಣ ಇರುವಂತವ್ರು, ಅಧಿಕಾರ ಇರುವಂತವ್ರು ನ್ಯಾಯಾಂಗವನ್ನು ಇಷ್ಟು ಸಹ ತನ್ನ ಕಪ್ಪಿ ಮುಷ್ಟಿ ಮಾಡಿಕೊಂಡಿದ್ದಂತವ್ರಿಗೆ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ ಇಲ್ಲಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ರಾಜಕಾರಣಿಗಳು ಇಂಥ ಒಂದು ಕ್ರೂರ ಕೃತ್ಯಗಳಲ್ಲಿ ಕೈ ಹಾಕೋದಕ್ಕೆ ಒಂದು ಹೆಜ್ಜೆ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಈ ಪ್ರಕರಣ ಬೆಳಕಿಗೆ ಬಂದಾಗ ನೀವೇ ಈ ಪ್ರಕರಣವನ್ನು ಬೆಳಕಿಗೆ ತಂದಿದ್ರು ಕೂಡ ಹೌದು. ಆಮೇಲೆ ನಿಮ್ಮ ಮೇಲೆ ಒಂದಷ್ಟು ಅಟ್ಯಾಕ್ ಆಯಿತು, ಪರ್ಸನಲ್ ಅಟ್ಯಾಕ್ಗಳಾಯಿತು. ನೀವು ಪ್ರಜ್ವಲ್ ರೇವಣ್ಣ ಜೊತೆಗೆ ಆ ಪಕ್ಷದ ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದೀರಿ, ಗ್ರಜ್ ಇದೆ, ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಅವ್ರಿಗೆಲ್ಲ ತಕ್ಕ ಉತ್ತರ ಅಲ್ವಾ ಇದು ಅಂತ? ಸರ್, ಅವತ್ತು ನನ್ನ ಮಾತನ್ನು ಯಾರು ನಂಬಲಿಕ್ಕೆ ಸಾಧ್ಯ ಇತ್ತಿಲ್ಲ. ಇವನು ಹುಚ್ಚ ಅನ್ನೋರು ನನ್ನ. ಆಮೇಲೆ ಏನೋ ಟಿವಿ ಮಾಧ್ಯಮದಲ್ಲಿ ಬಂದು ಇವನೇ ಬಿಲ್ಡಪ್ ಕೊಡಕ್ ಬತ್ತಾನೆ ಅಂತ ಹೇಳೋರಲ್ಲಿ ಸತ್ಯ ಘಟನೆಗಳನ್ನ, ಕೆಲವು ಕೈ ಸತ್ಯಗಳನ್ನ ಕಣ್ಣಾರೆ ನೋಡಿದ್ದು ನಾವಲ್ಲಿ, ಕಿವಿಯಾರೆ ಕೇಳಿದ್ದು ನಾವಲ್ಲಿ. ಸೊ ಹಾಗಾಗಿ ಆ ಸತ್ಯ ಘಟನೆ ಮುಂದೆ ತಂದಾಗ ಅದನ್ನ ಒಪ್ಲಿಕ್ಕೂ ಸಾಧ್ಯ ಇತ್ತಿಲ್ಲ. ಮಾಧ್ಯಮದವರು ಜನಗಳ ಮುಂದೆ ಬರೋಕೆ ಸಾಕ್ಷ್ಯಾಧಾರಗಳು ಕೊರತೆ ಇತ್ತು ಅಲ್ಲಿ. ನಾನು ಸಾಕ್ಷ್ಯಾಧಾರ ತರಕ್ ಸಾಧ್ಯ ಆಗ್ತಿಲ್ಲ. ಬಟ್ ಆದ್ರೆ ಆ ಕೆಲಸ ಇವತ್ತು SIT ಮಾಡಿದೆ. ಕರೆಕ್ಟ್. ಹಾಗಾಗಿ ನಾನು ಒಂದ್ ಸೆಕೆಂಡ್ SIT ಅವ್ರಿಗೆ, ಅಂದ್ರೆ SIT ಅನ್ನಕ್ಕೆ ವಿಶೇಷವಾಗಿ ಅದನ್ನ ಹೇಳಲ್ಲ ನಾನಲ್ಲಿ, ತನಿಖಾಧಿಕಾರಿಗಳಿಗೆ, ಈ ದೇಶದ ಕಾರ್ಯಾಂಗಕ್ಕೂ ಕೂಡ ನಾನು ಒಂದು ರೀತಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಇನ್ನು ಶಿಕ್ಷೆ ಪ್ರಮಾಣ ಏನೊಂದು ಗೊತ್ತಾಗಿಲ್ಲ, ನಾಳೆಯಿಂದ ಮತ್ತೆ ವಿಚಾರಣೆ ಆಗುತ್ತೆ. ಆದರೆ ಇಂಥ ಒಬ್ಬ ಜನಪ್ರತಿನಿಧಿ, ಅಂದರೆ ಜನರ ಸೇವೆ ಮಾಡುವಂಥ ಪ್ರತಿನಿಧಿ, ಅದೇ ಮಹಿಳೆಯರನ್ನು ಈ ರೀತಿಯಾಗಿ ಇಷ್ಟು ನಿಕೃಷ್ಟವಾಗಿ ಅತ್ಯಾಚಾರ ಮಾಡಿ ಅವರಿಗೆ ಬೆದರಿಕೆ ಹಾಕಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಎಂಥ ಶಿಕ್ಷೆ ಆಗಬೇಕು ಅಂತ ನೀವು ಹೇಳ್ತೀರಿ ಅಂತ? ನಾನು ತಮ್ಮ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಜನತೆಗೆ ಮತ್ತು ರೇವಣ್ಣವರ ಕುಟುಂಬಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ರೇವಣ್ಣನವರ ಕುಟುಂಬದವರು ನಂಬಿಕೆಗೆ ಅನರ್ಹರು ಅನ್ನೋದು ಸ್ಪಷ್ಟವಾಗಿದೆ ಈಗ. ಯಾಕೆ ಅಂತಂದ್ರೆ ಈ ಅತ್ಯಾಚಾರಕ್ಕೆ ಒಳಗಾಗಿರೋಂಥವ್ರು, ಹಲವಾರು ಇಂಥ ಪ್ರಕರಣದಲ್ಲಿ ಇರುವಂತವ್ರು ಯಾರು ಅಂತ ಅಂದ್ರೆ ಅವ್ರ ಕುಟುಂಬದಲ್ಲಿ ಒನ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ತರ ಇದ್ದಂಥವ್ರು. ಅಂದ್ರೆ ಅವ್ರ ಮನೆ ಕೆಲಸದಾಕೆ ಇರ್ಬೋದು, ಅವರ
ಬಹಳ ರೈಟ್ ಲೆಫ್ಟ್ ಇರುವಂತ ಕಾರ್ಯಕರ್ತರಾಗಿರ್ಬೋದು, ಆಮೇಲೆ ಅವ್ರ ಪಕ್ಷದ ಪ್ರಮುಖರು ಇರ್ಬೋದು, ಇವರೆಲ್ಲೂ ಬೇರೆ ಕಡೆಯಲ್ಲೂ ಹೋಗಿ ಏನು ಮಾಡಿಲ್ಲ. ಸೊ ಹಾಗಾಗಿ ನಂಬಿಕೆ ಅನ್ನೋ ಪದ ಇದೆಯಲ್ಲ, ಈ ಪದಕ್ಕೆ ಅರ್ಥವಿಲ್ಲ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಇದು. ಆಮೇಲೆ ಅವ್ರು ಯಾರಿಗಾರ ಒಂದು ಮಾತನ್ನ ನಂಬಿಸಿ ಹೇಳಿರ್ತಾರಲ್ಲ, ಅದು ಖಂಡಿತ ಫುಲ್ಫಿಲ್ ಮಾಡಲ್ಲ ಅವರು. ಕಾರಣ ಯಾಕಂದ್ರೆ ಅವ್ರ ಕೆಲಸ ಮುಗಿಯೋ ಗಂಟ ಮಾತ್ರ ಅವ್ರುಗಳು ಬೇಕಷ್ಟೇ. ಅಲ್ಲಿ ಮುಗಿದ ನಂತರ ಅವರು ಚಪ್ಪಲಿಗಿಂತ ಕಡೆಯಾಗಿ ನೋಡ್ತಾರೆ. ಅದಕ್ಕೆ ಇದು ಅವ್ರ ಇಡೀ ಕುಟುಂಬಕ್ಕೆ ಇದೊಂದು ಪ್ರತ್ಯಕ್ಷ ಪಾಠವಾಗಲಿದೆ ಇದು. ಅಲ್ಲ ಸರ್, ಇಷ್ಟೆಲ್ಲ ಅತ್ಯಾಚಾರ 1-2 ಅಲ್ಲ, ಅದರಲ್ಲಿ ಬೆಳಕಿಗೆ ಬಂದಿರೋದು ಸ್ವಲ್ಪ, ಕಂಪ್ಲೇಂಟ್ ಕೊಟ್ಟವರು ಸ್ವಲ್ಪ, ದೂರು ಕೊಟ್ಟವರು ಸ್ವಲ್ಪ ಅಂತ ಇಟ್ಕೊಳ್ಳೋಣ. ಅದನ್ನು ಹೊರತುಪಡಿಸಿದಂತೆ ಅನೇಕ ಕೇಸ್ಗಳಿದ್ದಾವೆ. ಇಷ್ಟೆಲ್ಲ ಆದ್ರೂ ಆ ಕುಟುಂಬಕ್ಕೆ ಗೊತ್ತೇ ಇರಲಿಲ್ವಾ ನನ್ನ ಮಗ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ? ಯಾರ ಅರಿವಿಗೂ ಬಂದಿರಲಿಲ್ವಾ? ಅದು ಗೊತ್ತಿದ್ದು ಕುರುಡಾ ಕೂತಿದ್ರ? ಸರ್, ಒಂದು ವಿಚಾರ ನೋಡಿ, ನಾನು ನೇರವಾಗಿ ಅಮಿತ್ ಶಾ ಅವರಿಗೆ ಲೆಟರ್ ಬರ್ದೆ. ನಾನು ಬಿಫೋರ್ ಟಿಕೆಟ್ ಕೊಡೋದಕ್ಕೆ ಮುಂಚಿತವಾಗಿ JP ನಡ್ಡಾ ಅವ್ರಿಗೆ ಪತ್ರ ಬರ್ದೆ. ನೇರವಾಗಿ ಹೋಗಿ ನಾನು ನಮ್ಮ ಹೈಕಮಾಂಡ್ ಅವ್ರ ಭೇಟಿ ಮಾಡಿ ಬಂದೆ. ನಾನು ನನಗೇನು ಹುಚ್ಚಿಡ್ದುತ್ತ, ನಾನು ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡೋಗಿ ದೆಹಲಿಗೆ ಹೋಗಿ ನಾವು ಈ ತರ ಇದೆ ಅಂತ ಹೇಳಿ ಬರೋಕೆ ನಂಗೆ ಹುಚ್ಚಿಡುತ್ತೆ. ನನಗೆ ನನ್ನನ್ನು ನಮ್ಮ ಪಕ್ಷದವ್ರು ಕೂಡ ಕಡೆಗಣಿಸಿದ್ರು. ಇವತ್ತು ಇವ್ರ ಜೊತೆ ಸೇರಿ ನಮ್ಮ ಪಕ್ಷನ ಮಾನ ಮರ್ಯಾದೆ ಮೂರ್ಖ ಕರಾಜ್ ಆಯ್ತು. ನಾವುಗಳು ಬೀದಿ ಬಂದು ನಿಂತ್ಕೊಂಡು ಜನಗಳಲ್ಲಿ ಭಾವನೆ ಏನ್ ಬತ್ತು ಅಂತ ಅಂದ್ರೆ, ಅವ್ರ ಜೊತೆ ಮಜ್ಜೆ ಆಗೋದ್ರು, ಕೊಲೀಡ್ ಆಗಿದಾರೆ ಅಲ್ಲಿ, ಹಾಗೆ ಹೀಗೆ ಅಂತೇಳಿ ಕೆಟ್ಟ ಕಳಂಕನ ಕೂಡ ನಮ್ಮ ಮೇಲೆ ಕೊಲ್ಸ್ಕತ್ತು. ಸೊ ಹಾಗಾಗಿ ಇದು ಸತ್ಯ ಯಾವತ್ತು ಹೊರಗೆ ಬರ್ತದೆ ಇದೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಅಲ್ಲ, ನಾನು ಕೇಳಿರೋ ಪ್ರಶ್ನೆ ನೀವು ಉತ್ತರ ಕೊಡ್ಲಿಲ್ಲ. ಅವ್ರ ಕುಟುಂಬಸ್ಥರಿಗೆ ಗೊತ್ತೇ ಇರಲಿಲ್ವಾ ಇಷ್ಟು ಅಂತ? ಖಂಡಿತ ಗೊತ್ತಿತ್ತು. ಈಗ ಅವನು ಯಾರೋ ಒಬ್ಬ ಅವ್ನ ಕಾರ್ ಡ್ರೈವರ್ ಹೇಳಿದ್ನಲ್ಲ ಅಲ್ಲಿ, ನಾನು ಮೊದಲೇ ಭವಾನಿ ರೇವಣ್ಣ ಅವ್ರಿಗೆ ಕೊಟ್ಟಿದ್ದೆ, ನಾನು ಹೇಳಿದ್ದೆ ನಾನು ಅಂತೆಲ್ಲ ಹೇಳಿದ್ನಲ್ಲ ಅಂದ್ರೆ, ಯಾಕೆ ಗೊತ್ತಾಗ್ಲಿಲ್ವಾ ಅದು ಅವತ್ತೇ ಎಚ್ಚರಿಸ್ಬೇಕಾಯ್ತಲ್ವಾ? ಮಗು ಸ್ಟಾರ್ಟಿಂಗ್ ಒಂದು ತಪ್ಪು ಮಾಡ್ತಾರೆ ಗೊತ್ತಾದಾಗ ಅಲ್ಲಿ ಅದಕ್ಕೆ ತಿದ್ದಿ ಬುದ್ಧಿವರೇ ಹೇಳಿ ಅದಕ್ಕೆ ಪೆಟ್ಕೊಟ್ಟು ಮುಂದೆ ಅದು ತಪ್ಪು ಮಾಡಬೇಡ ಅಂತ ಹೇಳಿ ಆ ಕುಟುಂಬದ ಸದಸ್ಯರು ಹೇಳಿದಾಗ ಮಗು 2ನೇ ಸಲ ತಪ್ಪು ಮಾಡ್ತಿತ್ತಿಲ್ಲ. ನನ್ನ ಮಗ ರಸಿಕಾವನೆಯನ್ನ ಮಾಡ್ತಾನೆ ಬಿಡು, ನನ್ನ ಮಗ ಗಂಡುಗಲಿ ಅಂತ ಹೇಳ್ಕೊ ಬಂದದ್ದು ಪರಿಣಾಮ ಇವತ್ತು. ಸರ್, ಅದನ್ನ ಗಂಡುಗಲಿ ಅನ್ನಲ್ಲ ಸರ್, ಯಾವ್ದೋ ವಿಕೃತಿ ಅಂತ ಹೇಳ್ತಾರೆ, ಯಾರೋ ಸೈಕೋಗಳು ಅಂತ. ಅವ್ರ ಮನೆಗೆ, ಅವ್ರ ಕುಟುಂಬಕ್ಕೆ ಗಂಡುಗಲಿ, ಅದು ಬೇರೆಯವ್ರಿಗೆ ವಿಕೃತಿ. ಅದು ಸಾಮಾಜಿಕವಾಗಿ ವಿಕೃತಿ ಇರ್ಬೋದು, ಅವ್ರ ಕುಟುಂಬಕ್ಕೆ ಅವನು ಏನೋ ಒಂಥರ ಯುಗ ಪುರುಷನ ತರ ಆಗೋಗಿದ್ದ ಅವನು. ಇವತ್ತು ಅವ್ರಿಗೆ ಪಶ್ಚಾತ್ತಾಪ ಅರಿವಾಗಿದೆ. ಅದು ಇದು ನನ್ನ ಮಾತನ್ನ ಕೇಳಿಸ್ಕೊಂಡ್ ಸ್ವಲ್ಪ ಅವ್ರಿಗೆ ನಾನು ಯಾಕೆ ಹೇಳ್ತೀನಿ ಅಂತೇಳಿ ಅವ್ರ ಕುಟುಂಬಕ್ಕೆ ಅರ್ಥ ಆಗಿರ್ತದೆ ಈಗ. ಯಾಕೆಂದ್ರೆ ಅವ್ರ ಕುಟುಂಬಕ್ಕೆ ನಾನು ವಿಷಯ ತಿಳಿಸಿದ್ದೆ, ನಾನು ಸರಿ ಮಾಡಿ ಅಂತ ಮಾಧ್ಯಮದಲ್ಲೇ ಹೇಳಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ, ಎಚ್ಚರಿಕೆಯಿಂದ ಬದುಕಿ ಅಂತ. ಎಚ್ಚೆತ್ಕೊಳ್ಳಿಲ್ಲ ಅವರು, ಅದ್ರ ಪರಿಣಾಮ ಈ ತರ ಆಯ್ತು. ಈಗ ಮುಂದೆ ಕೂಡ ಇನ್ನೂ ಇದೆ, 4-5 ಕೇಸ್ಗಳಿದಾವೆ, ಅದರ ಟ್ರಯಲ್ ಆಗೋದಿದೆ, ಅದಕ್ಕೇನು ಹೇಳ್ತೀರಿ ಸರ್? ಅದರಲ್ಲಿ ಆ ಕೇಸ್ಗಳಲ್ಲಿ ನಾನು ಯಾವುದೇ ಅಶ್ಯೂರೆನ್ಸ್ ಕೊಡಲ್ಲ. ಕಾರಣ ಯಾಕೆ ಅಂತ, ಅದು ಯಾವ ರೀತಿ ಕೇಸ್ಗಳಿದೆ ಅಂತೇಳಿ ನೀವೆಲ್ಲ ನೋಡಿದ್ದೀರಾ ಅದು. ಹಾಗಾಗಿ ಈ ಕೇಸಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇತ್ತು. ಖಂಡಿತ ನಮಗೆ ಅದು ನ್ಯಾಯ ಸಿಗುತ್ತೆ ಈ ಕೇಸಲ್ಲಿ ಅಂತೇಳಿ ನಾನು ಈ ಮನೆ ಕೆಲಸಗಳ ಇದರಲ್ಲಿ ನನಗೆ ಬಹಳ ನಂಬಿಕೆ ಇತ್ತು. ನನಗೆ ನೀವು ಒಬ್ಬರು ವಕೀಲರು, ನೀವು ಈ ಕೇಸನ್ನ, ಈ ಹಿಯರಿಂಗ್ನ, ಪೂರ್ತಿ ಟ್ರಯಲ್ನ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ದೀರಿ, ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಸೊ ಕೋರ್ಟ್ ಯಾವುದನ್ನು ಪರಿಗಣಿಸಿದೆ ಅಂತ ತಮಗನ್ಸುತ್ತೆ ಅಂದರೆ, ಈ ಥರದ ಅತ್ಯಾಚಾರ ಪ್ರಕರಣಗಳಲ್ಲಿ ಕನ್ವಿಕ್ಷನ್ ಮಾಡಿಸೋದು, ಅಪರಾಧಿ ಅಂತ ಹೇಳಿಸೋದು ಬಹಳ ಕಷ್ಟ, ಅದನ್ನು ಸಾಬೀತುಪಡಿಸೋದೇ ಕಷ್ಟ, ಅಂಥದ್ರಲ್ಲಿ ಮಾಡಿದ್ದಾರೆ. ಸಾಕ್ಷಿಗಳೆಲ್ಲ ನೆಗೆಟಿವ್ ಬರಲೇ ಇಲ್ಲ ಸರ್. ನಾನೇ ಕೋರ್ಟ್ಗೆ ಹೋಗಿದ್ನಲ್ಲ, ಯಾವ ಸಾಕ್ಷಿಗಳು ಕೂಡ ಇವರ ವಿರುದ್ಧವಾಗಿ ಬರಲಿಲ್ಲ. ಅದು ಅಂದ್ರೆ ಪ್ರಜ್ವಲ್ ರೇವಣ್ಣ ಪರವಾಗಿ ಯಾವುದು ಬರಲಿಲ್ಲ. ಆಮೇಲೆ ಅದನ್ನ ಕ್ರಾಸ್ ಮಾಡೋದ್ರಲ್ಲೂ ಕೂಡ ಅವರ ವಕೀಲರು ಸ್ವಲ್ಪ ಎಡವಿದ್ದಾರೆ ಅಂತಂದ್ರೆ ನನ್ನ ಅಭಿಪ್ರಾಯ ಆಗಿದೆ. ಓಕೆ, SITಯ ಕಾರ್ಯದ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ? ಅಂದ್ರೆ ಕೇವಲ 14 ತಿಂಗಳಲ್ಲಿ, ಅಂದ್ರೆ ಈ ತರದ ಕೇಸ್ಗಳು ಅಂತ ಹೇಳಿದಾಗ 1-2 ವರ್ಷ, 3 ವರ್ಷ, 5 ವರ್ಷ ತಳ್ತಾನೆ ಇರ್ತಾರೆ, ಅದು ಏನು ಅಂತಾನೆ ಗೊತ್ತಾಗೋದಿಲ್ಲ, ಅದಕ್ಕೆ ತಲೆ ಬುಡ ಇರೋದಿಲ್ಲ. ಆದ್ರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ, ಬಹಳ ಚೆನ್ನಾಗಿ ತನಿಖೆ ಮಾಡಿದ್ದಾರೆ ಅಂತ SIT ತಂಡ. SITಗೆ ನಾನು ಒಂದು ಏನು ಹೇಳಿಕೆ ಪ್ರಶಂಸೆ ಕೊಡೋದಕ್ಕೆ ಮುಂಚಿತವಾಗಿ ನ್ಯಾಯಾಂಗಕ್ಕೆ ಫಸ್ಟ್ ನಾವು ಗೌರವ ಕೊಡ್ಬೇಕು. ಕಾರಣ ಯಾಕೆಂತಂದ್ರೆ ಪ್ರತಿ ವಾರ ಪ್ರತಿ ದಿವಸ ಕೇಸನ್ನ ಹಾಕಂತು. ಹಾಗಾಗಿ ಅವ್ರು SIT ವಿಧಿ ಇಲ್ದೇನೆ ಅವ್ರಿಗೆ ಬೇಕಾದಂತ ದಾಖಲಾತಿಗಳನ್ನ ಕ್ರೋಢೀಕರಣ ಮಾಡ್ಕೊಡ್ಬೇಕಾಯ್ತು, ಸಾಕ್ಷಿಗಳನ್ನ ಕರ್ತರಬೇಕಾಗಿತ್ತು. ಹಾಗಾಗಿ SIT ಅವ್ರ ಕರ್ತವ್ಯ ಒಂದು ಮಾಡಿದೆ. ನ್ಯಾಯಾಲಯದಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಡೇಟ್ ಕೊಟ್ಬಿಟ್ರೆ SIT ಯಾರು ಏನು ಮಾಡಕ್ಕಾಗ್ತಿಲ್ಲ. ಹಾಗಾಗಿ SIT ಅವ್ರನ್ನ ಯಾವ ರೀತಿ ಕೆಲಸ ತಗೋಬೇಕು ಅನ್ನೋದನ್ನ ನ್ಯಾಯಾಂಗ ತಗೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.